ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಮಾವಿನ ಬೆಳೆ ಬಗ್ಗೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ರೈತರು. ಆದ್ರೆ ಇದೀಗ ನೈರಾಸೆ ಆಗ್ತಾ ಇರುವಂತದ್ದು. ಹವಾಮಾನ ವೈಪರೀತ್ಯದಿಂದ ಮಾವಿನ ಫಸಲು ನಾಶ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ಮಾವಿನ ಬೆಳೆ ಬಗ್ಗೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ನಿರಾಸೆ ಆಗ್ತಾ ಇದೆ. ಒಂದ್ ಕಡೆನಲ್ಲಿ ಹವಾಮಾನ ವೈಪರೀತ್ಯದಿಂದ ಮಾವಿನ ಫಸಲು ನಾಶ ಆಗಿದೆ. ಮರದ ತುಂಬಾ ಹೂ ನೋಡಿ ಸಂತಸಗೊಂಡಿದ್ರು ರೈತರು. ಆದ್ರೆ ನೋಡ್ತಿದ್ದಂತೆ ಹೂಗಳು ಉದುರಿ ಹೋಗ್ತಾ ಇದೆ. ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಬಿರು ಬೇಸಿಗೆಯಲ್ಲಿ ಮಾವಿನ ಕಾಯಿಗಳು ಉದುರುತ್ತಾ ಇದೆ. ಇದೀಗ ಮಾವು ಹಣ್ಣಾಗುವುದಕ್ಕೂ ಕೂಡ ಅದಕ್ಕಿಂತ ಮೊದಲೇ ಮಣ್ಣು ಪಾಲಾಗ್ತಾ ಇದೆ. ಮಾವಿನ ತೋಟಗಳಲ್ಲಿ ಸ್ವಚ್ಛ ಮಾಡಿ ಮರಗಳಿಗೆ ನೀರನ್ನ ಉಣಿಸಿ ಆರೈಕೆ ಮಾಡಿದ್ರು ರೈತರು. ಬೇಸಿಗೆ ಕಾಲದಲ್ಲಿ ಒಳ್ಳೆ ಇಳುವರಿ ಬರುತ್ತೆ, ಜೊತೆಯಲ್ಲಿ ಮಾವಿನ ಸೀಸನ್ ಅದು. ಆದ್ರೆ ಇದೀಗ ಎಲ್ಲವೂ ಕೂಡ ನಾಶ ಆಗಿರುವಂಥದ್ದು. ಹೂ ಕೂಡ ಒಂದ್ ಕಡೆನಲ್ಲಿ ಉದುರೋಗ್ತಾ ಇದೆ, ಇನ್ನೊಂದ್ ಕಡೆನಲ್ಲಿ ಮಾವಿನ ಕಾಯಿ ಕೂಡ ನೆಲ ಕುದುರ್ತಾ ಇದೆ. ಹಾಗಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ಇದಕ್ಕಾಗಿ ನೀರನ್ನ ಉಣಿಸಿದೀವಿ, ಆರೈಕೆ ಮಾಡಿದ್ದೀವಿ, ಮಗು ತರ ನೋಡ್ಕೊಂಡಿದ್ದೀವಿ. ಬಟ್ ಏನ್ ಮಾಡೋದು, ನಮ್ ಕೈಗೆ ಲಾಭ ಅಂತೂ ಸಿಗ್ತಾ ಇಲ್ಲ. ಟೆಂಪರೇಚರ್ ಆಗಿರೋದಂತ ಏನಂತ ಇದು ನೋ ಯೂಸ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟೇ ನಿರ್ವಹಣೆ ಮಾಡಿದ್ರು ನೋ ಯೂಸ್ ಅಂತ ಇದೀಗ ಹೇಳ್ತಾ ಇರುವಂತದ್ದು. ಮರದ್ದು ತುಂಬಾ ಹೂ ಬಿಟ್ಟಿತ್ತು, ಅದನ್ನ ನೋಡಿ ಸಂತಸಗೊಂಡಿದ್ರು ಯುಗಾದಿ ಸಂದರ್ಭದಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಯುಗಾದಿ ಬಂತು ಅಂದ್ರೆ ಸಾಕು, ಎಲ್ಲೋ ಒಂದ್ ಕಡೆ ಆ ಮಾವಲ್ಲೇ ಆಗುವಂತ ಹೂವನ್ನ ನೋಡಿ, ಚಿಗುರನ್ನ ನೋಡಿ ಖುಷಿ ಪಡ್ತಾರೆ ರೈತರು. ಆದ್ರೆ ಇದೀಗ ಬೇಸಿಗೆ ಬಂದಂತ ಸಂದರ್ಭದಲ್ಲಿ ಇನ್ನೇನು ಇಳುವರಿ ಕೈಗೆ ಬಂತು ಅನ್ನೋ ಅಷ್ಟರಲ್ಲಿ ಎಲ್ಲವೂ ನಾಶ ಆಗ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಖಂಡಿತ ಸುಖನಿ, ಏನೊಂದು ಚಿಕ್ಕಬಳ್ಳಾಪುರ ಮತ್ತೆ ಏನು ಶ್ರೀನಿವಾಸಪುರ ಅಂದ್ರೆ ಮಾವು ಬೆಳೆಗಾರರಿಗೆ ಒಂದಷ್ಟು ಖುಷಿನ ಅಂತ ಹೇಳ್ಬೋದು. ಯಾಕಂದ್ರೆ ಯಥೇಚ್ಛವಾಗಿ ಏನೊಂದು ಈ ಒಂದು ಚಿಕ್ಕಬಳ್ಳಾಪುರ ಮತ್ತೆ ಶ್ರೀನಿವಾಸಪುರ ಸೇರಿದಂತ ಮಾವು ಹೆಚ್ಚಾಗಿ ಬೆಳೆಯುವಂತಹ ಒಂದು ಜಾಗ ಆಗಿರಬಹುದು. ಯಾಕಂದ್ರೆ ಏನು ಒಂದು ಮಾವಿನ ಬೆಳೆ ಬಗ್ಗೆ ಈ ಒಂದು ಬಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದ ಒಂದು ರೈತರಿಗೆ ಈ ಒಂದು ಬಿಸಿಲಿನಿಂದ ನಿರಾಸೆ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಹವಾಮಾನದ ಒಂದು ವೈಪರೀತ್ಯದಿಂದ ಮರದಿಂದ ಉದುರುತ್ತಿರುವ ಮಾವಿನ ಒಂದು ಕಾಯಿಗಳಂತ ಹೇಳಬಹುದು. ಇನ್ನು ಮರದ ತುಂಬಾ ಬಿಟ್ಟಿದ ಹೂ ನೋಡಿ ರೈತರು ಒಂದಷ್ಟು ಸಂತಸಕ್ಕೆ ಕೈ ತೋರಿಸಿದ್ರು. ಆದ್ರೆ ಈ ಒಂದು ಬಿಸಿಲಿನ ಒಂದು ತಾಪಮಾನದಿಂದ ಒಂದು ಮರದಿಂದ ಎಲ್ಲದರಲ್ಲೇ ಹೂವು ಮತ್ತೆ ಹಣ್ಣು ಮಾಮೂಲಿ ಕಾಯಿ ಉದುರುವಂತ ಒಂದು ಇದರಿಂದ ರೈತರಿಗೆ ಒಂದಷ್ಟು ನಿರಾಸೆ ಸಹ ಪ್ರಶ್ನೆ ಉಂಟಾಗಿರುವಂತದ್ದು. ಇನ್ನು ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಸೇರಿದಂತೆ ಎಲ್ಲಿ ನೋಡಿದ್ರು ಸಹ ಈ ಮಾವಿನ ಮರದಿಂದ ಒಂದು ಹೂವು ಮತ್ತೆ ಕಾಯಿಗಳು ಸಹ ಉದುರುವಂತಹ ಒಂದು ವೈಪರೀತ್ಯ ಸಹ ಈಗ ಉಂಟಾಗಿರುವುದು. ಇನ್ನು ಮಾವಿನ ಹಣ್ಣು ಮೊದಲೇ ಸಹ ಮಣ್ಣು ಪಾಲಾದ್ರೆ ಮತ್ತೆ ಸತತವಾಗಿ ಒಂದು ತಿಂಗಳಿಗೆ ಮಾವಿನಕಾಯಿ ಬಿಟ್ಟು ಮತ್ತೆ ಮಾರ್ಕೆಟ್ಗೆ ಹಾಕುವುದಕ್ಕೆ ಮಾವಿನಕಾಯಿ ಇರುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಹ ಒಂದಷ್ಟು ಮಾವು ಬೆಳೆದಂತಹ ರೈತರಿಗೆ ಒಂದಷ್ಟು ಸಂಕಷ್ಟ ಸಹ ಈಗ ಎದುರಾಗಿರುವಂತದ್ದು. ಯಾಕಂದ್ರೆ ಒಂದು ಲಕ್ಷಾಂತರ ರೂಪಾಯಿ ಅದನ್ನ ಹೂಡಿಕೆ ಮಾಡಿ ಅವನ್ನ ಕಾಯಿ ಮತ್ತೆ ಔಷಧಿ ಮತ್ತೆ ಇದಕ್ಕೆಲ್ಲ ಇದ್ ಮಾಡಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಹ ಬಿಟ್ಟಿರುವಂತಹ ಒಂದು ಮೊಗ್ಗಾಗ್ಬೋದು, ಕಾಯಿ ಆಗ್ಬೋದು, ಅದು ಮಣ್ಣು ಪಾಲಾದ್ರೆ ಮತ್ತೆ ಉಳಿದಂತಹ ಎಲ್ಲವೂ ಸಹ ಒಂದು ರೈತರಿಗೆ ನಿರಾಸೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಹ ಈಗಿರುವಂತಹ ಮಾವು ಬೆಳೆಗಾರರು ಸಹ ಒಂದು ರೈತರಿಗೆ ಒಂದಷ್ಟು ಮನವಿ ಸಹ ಮಾಡಿಕೊಂಡಿರುವಂಥದ್ದು. ಈಗ ಯಾಕಂದ್ರೆ ನಮಗೆ ಸಾಲ ಸೋಲ ಮಾಡಿ ನಾವು ಮಾವಿನ ಬೆಳೆ ಹಾಕಿರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಸಹ ಈ ತರ ಹೋದ್ರೆ ನಮಗೆ ಏನಾದ್ರೂ ಸಹ ಸರ್ಕಾರದಿಂದ ಒಂದಷ್ಟು ಸಹ ಏನಾದ್ರು ಪರಿಹಾರ ಕೊಡಬೇಕು ಅಂತೇಳಿ ಆ ಸರ್ಕಾರಕ್ಕೆ ಒಂದಷ್ಟು ಒತ್ತಾಯ ಮಾಡಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ.